ಏನ್ ತಡ ಆಗುತ್ತೆ? ಏನೇನ್ ಮನೆ ಕೆಲಸ ಮಾಡ್ತಾರಾ? ಸಿಇಒ ಆಗ್ಲಿ, DC ಆಗ್ಲಿ, ಇನ್ನೊಬ್ರಾಗ್ಲಿ ಇವೆಲ್ಲ ಆಗೋದಿಲ್ಲ ನೋಡಿ. ಹೇಳಿದ್ದೀನಿ ನಮ್ಗೆ ಏನಾದ್ರೂ ಈ ತರದ್ದೆಲ್ಲ ಕಂಡ್ರೆ ಗವರ್ಮೆಂಟ್ ವಿಲ್ ವ್ಯೂ ದಿಸ್ ವೆರಿ ಸೀರಿಯಸ್ಲಿ. ನಾವ್ ಯಾವತ್ತೂ ನಿಮ್ ಕಾಂಟ್ಯಾಕ್ಟ್ ಬರೋದಿಲ್ಲ. ನಾವು ಯಾವ ತರ ಮಾತಾಡಿದ್ದೀನಿ ಯಾವನ್ಗೆ ಆದ್ರೂ ಇಒಗಳಿಗೆ ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹ್ಯಾವ್ ಐ ಸ್ಪೋಕನ್ ಟು ಎನಿ ಇಒ? ನಿಮ್ ಕೆಲಸ ನೀವು ಮಾಡ್ಕೊಂಡು ತಹಶೀಲ್ದಾರರು ಇಒಗಳು ಕೆಲಸ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಹುಡುಗಾಟ ಆಡ್ತೀರಾ? ಒಂದ್ ದಿವಸ ಅವನ ತಹಶೀಲ್ದಾರರು ಬಂದು ಇಲ್ಲೇ ನಾನು ತುಮಕೂರು ತಾಲೂಕಲ್ಲಿ ಏನ್ ಮಾಡ್ಬೇಕು ಏನ್ ಕೇಳಿದ್ದೇನೆ. ಅಲ್ಲೆಲ್ಲ ಗೊತ್ತು, ಕೇಳಿದಾನೆ ಕೇಳಿ. ನಿಮ್ ಕ್ಷೇತ್ರ, ನಾನು ಅಲ್ಲೇ ಜೀವನ ಮಾಡೋದು. ಅಲ್ರಿ ಆ ಎಗೆರೆ ಊರಲ್ಲಿ ಒಂದು ಆ ಚರಂಡಿ ಒಳಗೆ ಚರಂಡಿ ಪ್ರಪೋಸ್ ಮಾಡ್ಲಿಲ್ಲ ಇಲ್ಲಿ ತನಕ. ಆಮೇಲೆ ಕಸ ತೆಗಿಯೋದಿಲ್ಲ ಅಲ್ಲಿ ನೋಡಿದ್ದೀರಾ ನೀವು? ಮೈನ್ ರೋಡ್ ಅಲ್ಲಿ ಇದನ್ನ ತಗೊಂಬಂದು ಎಲ್ಲ ತಗೊಂಬಂದು ರಸ್ತೆಗೆ ಸುರಿತಾರೆ. PDO ನಿಮ್ಮಲ್ಲಿ ಇರೋನು ಮತ್ತೆ ಕೆಲಸ ಮಾಡ್ತಾರೇನ್ರಿ ಅವರೆಲ್ಲ? ನಾನು ಫೋಟೋ ಹಾಕೊಂಡು ಅನ್ಕೊಂಡಿದ್ದೆ, ನಿಮ್ಮ ಸ್ಟೇಟಸ್ ಹಾಕಿದ್ದೇನೆ ಒಂದು 2 ಸಲ. ಈ ಪರಿಸ್ಥಿತಿ ಇದೆ ನಮ್ಮ ಹೋಮ್ ಮಿನಿಸ್ಟರ್ ಪಂಚಾಯತಿ ಈ ತರ ಕೆಲಸ ಮಾಡಿದ್ರೆ ನೋಡಿ, ನಾನು ಐ ಡೋಂಟ್ ಟಾಲರೇಟ್. ಸಿಇಒ ಇಬ್ರು ಒಟ್ಟಾಗಿ ಕೆಲಸ ಮಾಡಬೇಕು. ಆಮೇಲೆ ನೀವು ಕೂಡ ಅವ್ರಿಗೆ ಕೋಆಪರೇಟ್ ಮಾಡ್ಬೇಕು. ನೀವೇನಾರ ಮಾಡ್ಲಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡಿ. ಹೇಳಿದ್ದೀನಿ ವಿ ಹ್ಯಾವ್ ಎ ಕಮಿಟ್ಮೆಂಟ್ ಟು ಪೀಪಲ್. ಐಸೆ ನಿಮ್ಗೇನಿದೆ? ನಿಮ್ಗೇನ್ ಕಮಿಟ್ಮೆಂಟ್ ಇದ್ದಂಗಿಲ್ಲ. ಅಲ್ಲಿ PDO ಸರಿ ಇಲ್ಲ ಸರ್. ನಿಮ್ಮ ಹೆಗ್ಗೇರಲ್ಲಿ ಒಬ್ಬನ ಸಸ್ಪೆಂಡ್ ಯಾರು PDO ಅಸಾಧ್ಯ. ಎಫ್ಐಆರ್ ಮಾಡಿ ಎಲ್ಲಾ ಮೆಂಬರ್ ಇವ್ರನ್ನ ನ್ಯಾಯ ಮಾಡಿದೆ ನಾನು. ಪಾಲಿಟಿಕ್ಸ್ ಅಲ್ಲಿ ಹೋಗಿದೆ ಭ್ರಷ್ಟಾಚಾರ. ಸಸ್ಪೆಂಡ್ ಮಾಡ್ರಿ ಸರ್. ಇದೆಲ್ಲ ಭ್ರಷ್ಟಾಚಾರ ಸರ್. ಈ ಸ್ವತ್ತು ಈಗ ನಾವೆಲ್ಲ ತುಂಬಾ ಐತಿಹಾಸಿಕ